ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 10-12-2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಈ ರೆಕಾರ್ಡ್ ಸಂಜೀವಿನಿ ಬುಟ್ಟಿಯಾಗಿದೆ. ಇದನ್ನು ಪ್ಲೇ ಮಾಡುವುದರಿಂದ ಬಾಡಿ ಹೋಗಿರುವುದು ಸರಿಯಾಗುವುದು. ಪ್ರಶ್ನೆ: ಅವಸ್ಥೆ ಕ್ಷೀಣವಾಗಲು ಕಾರಣವೇನು? ಯಾವ ಯುಕ್ತಿಯಿಂದ ಅವಸ್ಥೆಯನ್ನು ಬಹಳ ಚೆನ್ನಾಗಿಡಲು ಸಾಧ್ಯ? ಉತ್ತರ: 1.5 ಜ್ಞಾನದ ಡ್ಯಾನ್ಸ್ ಮಾಡುವುದಿಲ್ಲ. ಇಲ್ಲ, ಸಲ್ಲದ ಮಾತುಗಳಿಂದ ಸಮಯ ಕಳೆದು ಬಿಡುವಿರಿ, ಆದ್ದರಿಂದ ಅವಸ್ಥೆ ಕ್ಷೀಣಿಸುತ್ತದೆ. 2ನೇ ಪಾಯಿಂಟ್: ಬೇರೆಯವರಿಗೆ ದುಃಖ ಕೊಟ್ಟರೂ ಸಹ ಅದರ ಪ್ರಭಾವ ಅವಸ್ಥೆಯ ಮೇಲೆ ಬೀಳುತ್ತದೆ. ಅವಸ್ಥೆ ಚೆನ್ನಾಗಿ ಯಾವಾಗ ಇರುವುದೆಂದರೆ ಯಾವಾಗ ಮಧುರರಾಗಿ ನಡೆಯುವಿರಿ, ನೆನಪಿನ ಮೇಲೆ ಪೂರ್ತಿ ಗಮನವಿರುವುದು. ರಾತ್ರಿ ಮಲಗುವ ಮೊದಲು ಕಡಿಮೆ ಎಂದರೂ ಅರ್ಧ ಗಂಟೆಯಾದರೂ ನೆನಪಿನಲ್ಲಿ ಕುಳಿತುಕೊಳ್ಳಿರಿ. ನಂತರ ಬೆಳಿಗ್ಗೆ ಎದ್ದು ನೆನಪು ಮಾಡಿದಾಗ ನಿಮ್ಮ ಅವಸ್ಥೆ ಚೆನ್ನಾಗಿರುತ್ತದೆ. ಗೀತೆಯಾಗಿದೆ. ನನ್ನ ಮನಸ್ಸಿನ ದ್ವಾರದಲ್ಲಿ ಬಂದವರು ಯಾರು? ಓಂ ಶಾಂತಿ. ಈ ರೆಕಾರ್ಡ್ಗಳನ್ನು ಬಾಬಾ ಮಕ್ಕಳಿಗಾಗಿ ಮಾಡಿಸಿದ್ದಾರೆ. ಇದರ ಅರ್ಥ ಸಹ ಮಕ್ಕಳ ವಿನ ಬೇರೆ ಯಾರಿಗೂ ತಿಳಿಯುವುದಿಲ್ಲ. ಬಾಬಾ ಅನೇಕ ಬಾರಿ ತಿಳಿಸಿದ್ದಾರೆ, ಇಂಥ ಒಳ್ಳೊಳ್ಳೆ ರೆಕಾರ್ಡ್ ಮನೆಯಲ್ಲಿಟ್ಟುಕೊಳ್ಳಬೇಕು. ನಂತರ ಯಾರಾದರೂ ಬಾಡಿ ಹೋದಂತಾಗಿ ಬಂದಾಗ ರೆಕಾರ್ಡ್ ಪ್ಲೇ ಮಾಡೋದರಿಂದ ಬುದ್ಧಿಯಲ್ಲಿ ತಕ್ಷಣ ಅರ್ಥ ಬಂದಾಗ ಬಾಡಿ ಹೋಗಿರುವವರು ಸರಿ ಹೋಗಿಬಿಡುವರು. ಈ ರೆಕಾರ್ಡ್ ಸರಿ ಸಂಜೀವಿನಿ ಬುಟ್ಟಿಯಾಗಿದೆ. ಬಾಬಾ ಸೂಚನೆಗಳಂತೂ ಕೊಡುತ್ತಾರೆ, ಆದರೆ ಕೆಲವರು ಮಾತ್ರ ಅದನ್ನು ಕಾರ್ಯರೂಪದಲ್ಲಿ ತರುತ್ತಾರೆ. ಈಗ ಈ ಗೀತೆಯಲ್ಲಿ ಯಾರು ಹೇಳುತ್ತಾರೆ? ನಿಮ್ಮ ಎಲ್ಲರ ಹೃದಯದಲ್ಲಿ ಯಾರು ಬಂದರು? ಯಾರು ಬಂದು ಜ್ಞಾನದ ಡ್ಯಾನ್ಸ್ ಮಾಡುತ್ತಾರೆ? ಹೇಳುತ್ತಾರೆ, ಗೋಪಿಕಿಯರು ಕೃಷ್ಣನನ್ನು ನಾಟ್ಯವಾಡಿಸುತ್ತಿದ್ದರು ಎಂದು. ಹೀಗಂತೂ ಅಲ್ಲ. ಈಗ ಬಾಬಾ ಹೇಳುತ್ತಾರೆ, ಹೇ ಸಾಲಿಗ್ರಾಮ್ ಮಕ್ಕಳೇ, ಎಲ್ಲರಿಗೂ ಹೇಳುತ್ತಿರಲವೇ, ಸ್ಕೂಲ್ ಎಂದರೆ ಸ್ಕೂಲ್, ಎಲ್ಲಿ ವಿದ್ಯೆ ಓದಲಾಗುತ್ತದೆ, ಇದು ಸಹ ಪಾಠಶಾಲೆಯಾಗಿದೆ. ನೀವು ಮಕ್ಕಳು ತಿಳಿದಿರುವಿರಿ, ನಮ್ಮ ಹೃದಯದಲ್ಲಿ ಯಾರ ನೆನಪು ಬರ್ತದೆ? ಬೇರೆ ಯಾರೇ ಮನುಷ್ಯರ ಮಾತ್ರ ಬುದ್ಧಿಯಲ್ಲಿ ಈ ಮಾತುಗಳು ಇಲ್ಲ. ಇದೊಂದೇ ಸಮಯವಾಗಿದೆ. ಯಾವುದು ನೀವು ಮಕ್ಕಳಿಗೆ ಅವರ ನೆನಪು ಇರುತ್ತದೆ, ಬೇರೆ ಯಾರು ಅವರನ್ನು ನೆನಪು ಮಾಡುವುದಿಲ್ಲ. ತಂದೆ ಹೇಳುತ್ತಾರೆ, ನೀವು ಪ್ರತಿದಿನ ನನ್ನನ್ನು ನೆನಪು ಮಾಡಿದಾಗ ಧಾರಣೆ ಬಹಳ ಚೆನ್ನಾಗಿ ಆಗುತ್ತದೆ. ಯಾವ ರೀತಿ ನಾನು ಡೈರೆಕ್ಷನ್ ಕೊಡುತ್ತೇನೆ ಆ ರೀತಿ ನೀವು ನೆನಪು ಮಾಡುವುದಿಲ್ಲ. ಮಾಯೆ ನಿಮಗೆ ನೆನಪು ಮಾಡಲು ಬಿಡುವುದಿಲ್ಲ. ನಾನು ಹೇಳಿದಂತೆ ನೀವು ಬಹಳ ಕಡಿಮೆ ನಡೆಯುವಿರಿ, ಮತ್ತೆ ಮಾಯೆ ಹೇಳುವಂತೆ ಬಹಳ ಹೆಚ್ಚು ನಡೆಯುವಿರಿ. ಎಷ್ಟು ಬಾರಿ ಹೇಳುವಿರಿ? ರಾತ್ರಿಯಲ್ಲಿ ಮಲಗಲು ಹೋಗುವ ಮುಂಚೆ ಅರ್ಧ ಗಂಟೆ ಬಾಬಾನ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಭಲೆ ಸ್ತ್ರೀ ಪುರುಷರಿದ್ದರೆ ಒಟ್ಟಿಗೆ ಕುಳಿತುಕೊಳ್ಳಿ ಅಥವಾ ಬೇರೆ ಬೇರೆ ಕುಳಿತುಕೊಳ್ಳಿ. ಬುದ್ಧಿಯಲ್ಲಿ ಒಬ್ಬ ತಂದೆಯದೇ ನೆನಪಿರಲಿ. ಆದರೆ ಕೇವಲ ಕೆಲವರು ಮಾತ್ರ ನೆನಪು ಮಾಡುತ್ತಾರೆ. ಮಾಯೆ ಬಡಿಸಿಬಿಡುತ್ತದೆ. ಆಜ್ಞೆಯಂತೆ ನಡೆಯದಿದ್ದರೆ ಪದವಿಯನ್ನು ಹೇಗೆ ಪಡೆಯಲು ಸಾಧ್ಯ? ಬಾಬಾರವರನ್ನು ಬಹಳ ನೆನಪು ಮಾಡಬೇಕು. ಶಿವಬಾಬಾ, ನೀವೇ ಆತ್ಮಗಳ ತಂದೆ ಆಗಿರುವಿರಿ. ಎಲ್ಲರಿಗೂ ನಿಮ್ಮಿಂದಲೇ ಆಸ್ತಿ ಸಿಗಬೇಕಾಗಿದೆ. ಯಾರು ಪುರುಷಾರ್ಥ ಮಾಡುವುದಿಲ್ಲ ಅವರಿಗೂ ಸಹ ಆಸ್ತಿ ಸಿಗೋದು. ಬ್ರಹ್ಮಾಂಡದ ಮಾಲೀಕರಂತೂ ಎಲ್ಲರೂ ಆಗುವಿರಿ. ಎಲ್ಲಾ ಆತ್ಮಗಳು ನಿರ್ವಾಣಧಾಮಕ್ಕೆ ಡ್ರಾಮಾನುಸಾರ ಬರುವು. ಬಲೆ ಏನ್ ಮಾಡದೆ ಹೋದರೂ ಅರ್ಧಕಲ್ಪ ಬಲೆ ಭಕ್ತಿ ಮಾಡುತ್ತಾರೆ, ಆದರೆ ಯಾರು ವಾಪಸ್ ಹೋಗಲು ಸಾಧ್ಯವಿಲ್ಲ. ಎಲ್ಲಿವರೆಗೆ ನಾನು ಮಾರ್ಗದರ್ಶಕನಾಗಿ ಬರುವುದಿಲ್ಲ ಅಲ್ಲಿವರೆಗೆ ಯಾರು ವಾಪಸ್ ಹೋಗುವುದಾಗುವುದಿಲ್ಲ. ಯಾರು ರಸ್ತೆಯನ್ನು ನೋಡೇ ಇಲ್ಲ, ಒಂದು ವೇಳೆ ನೋಡಿದ್ದೇ ಆದರೆ ಅವರ ಹಿಂದೆ ಎಲ್ಲರೂ ಸೊಳ್ಳೆಗಳ ತರ ಹೋಗಬೇಕಿತ್ತು. ಮೂಲವತನ ಏನು, ಇದನ್ನೂ ಸಹ ಯಾರು ಅರಿತುಕೊಂಡಿಲ್ಲ. ನೀವು ಅರಿತಿರುವಿರಿ, ಇದು ಮಾಡಲ್ಪಟ್ಟ ನಾಟಕ ಆಗಿದೆ. ಇದೇ ಪುನರಾವರ್ತನೆ ಮಾಡಬೇಕು.
ಈಗ ದಿನದಲ್ಲಂತೂ ಕರ್ಮಯೋಗಿಯಾಗಿ ಕೆಲಸ ಕಾರ್ಯದಲ್ಲಿ ತೊಡಗಬೇಕು. ಭೋಜನ ತಯಾರಿಸುವುದು ಇತ್ಯಾದಿ ಎಲ್ಲಾ ಕೆಲಸ ಮಾಡಬೇಕು. ವಾಸ್ತವದಲ್ಲಿ ಕರ್ಮ ಸನ್ಯಾಸಿ ಮಾಡುವುದು ಸಹ ತಪ್ಪಾಗಿದೆ. ಕರ್ಮವಿಲ್ಲದೆ ಯಾರೂ ಇರಲು ಸಾಧ್ಯವಿಲ್ಲ. ಕರ್ಮ ಸನ್ಯಾಸಿ ಎಂದು ಸುಳ್ಳಾಗಿ ಹೆಸರಿಟ್ಟಿದ್ದಾರೆ. ಅಂದಾಗ ದಿನದಲ್ಲಿ ಬಲೆ ವ್ಯವಹಾರ ಇತ್ಯಾದಿ ಮಾಡಿ ರಾತ್ರಿಯಲ್ಲಿ ಹಾಗೂ ಬೆಳಿಗ್ಗೆ ತಂದೆಯ ನೆನಪು ಮಾಡಿರಿ. ಯಾರನ್ನು ಈಗ ನೀವು ತನ್ನವರನ್ನಾಗಿ ಮಾಡಿಕೊಂಡಿರುವಿರಿ, ಅವರ ನೆನಪು ಮಾಡುವುದರಿಂದ ಸಹಯೋಗವು ಸಿಗುವುದು. ಇಲ್ಲದೆ ಹೋದರೆ ಸಿಗುವುದಿಲ್ಲ. ಸಾಹುಕಾರರಿಗಂತೂ ತಂದೆಗೆ ಮಕ್ಕಳಾಗುವುದರಲ್ಲಿ ಹೃದಯ ವಿದೀರ್ಣರಾಗುತ್ತಾರೆ. ನಂತರ ಪದವಿಯೂ ಸಹ ಸಿಗುವುದಿಲ್ಲ. ಇಲ್ಲಿ ನೆನಪು ಮಾಡುವುದಂತೂ ಬಹಳ ಸಹಜವಾಗಿದೆ. ಅವರು ನಮ್ಮ ತಂದೆ ಟೀಚರ್ ಸದ್ಗುರು ಆಗಿದ್ದಾರೆ. ನಮಗೆ ಎಲ್ಲಾ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ. ಈ ಪ್ರಪಂಚದ ಚರಿತ್ರೆ ಭೂಗೋಳ ಯಾವ ರೀತಿ ಪುನರಾವರ್ತನೆ ಆಗುತ್ತದೆ ಎಂದು ತಂದೆಯನ್ನು ನೆನಪು ಮಾಡಬೇಕು ಮತ್ತು ನಂತರ ಸುದರ್ಶನ ಚಕ್ರವನ್ನು ತಿರುಗಿಸಬೇಕು. ಎಲ್ಲರನ್ನೂ ವಾಪಸ್ ಕರೆದೊಯ್ಯುವರಂತೂ ತಂದೆಯಾಗಿದ್ದಾರೆ. ಈ ರೀತಿಯ ಚಿಂತನೆಯಲ್ಲಿರಬೇಕು. ರಾತ್ರಿ ಮಲಗುವ ಸಮಯದಲ್ಲಿಯೂ ಸಹ ಈ ಜ್ಞಾನ ತಿರುಗುತ್ತಿರಬೇಕು. ಬೆಳಗ್ಗೆ ಏಳುವಾಗಲೂ ಸಹ ಇದೇ ಜ್ಞಾನ ನೆನಪಿರಲಿ. ನಾವು ಬ್ರಾಹ್ಮಣರಿಂದ ದೇವತೆ, ನಂತರ ಕ್ಷತ್ರಿಯ, ವೈಶ್ಯ, ಶೂದ್ರ ಆಗುವೆವು. ಆಮೇಲೆ ಬಾಬಾ ಬರುತ್ತಾರೆ. ನಂತರ ನಾವು ಶೂದ್ರರಿಂದ ಬ್ರಾಹ್ಮಣರಾಗುತ್ತೇವೆ. ಬಾಬಾ ತ್ರಿಮೂರ್ತಿ, ತ್ರಿಕಾಲದರ್ಶಿ, ತ್ರಿನೇತ್ರಿ ಸಹ ಆಗಿದ್ದಾರೆ. ನಮ್ಮ ಬುದ್ಧಿಯನ್ನು ತೆರೆದು ಬಿಡುತ್ತಾರೆ. ಜ್ಞಾನದ ಮೂರನೇ ನೇತ್ರವೂ ಸಹ ಸಿಗುತ್ತದೆ. ಇಂಥ ತಂದೆಯಂತೂ ಬೇರೆ ಯಾರೂ ಇಲ್ಲ, ಇರಲು ಸಾಧ್ಯವಿಲ್ಲ. ತಂದೆ ರಚನೆಯನ್ನು ರಚಿಸುತ್ತಾರೆ. ಎಂದ ಮೇಲೆ ತಾಯಿಯಾಗಿದ್ದಾರೆ. ಜಗದಂಬೆಯನ್ನು ನಿಮಿತ್ತವಾಗಿ ಮಾಡುತ್ತಾರೆ. ತಂದೆ ಈ ತನುವಿನಲ್ಲಿ ಬಂದು ಬ್ರಹ್ಮಾರವರ ರೂಪದಲ್ಲಿ ಆಟ ಪಾಠವನ್ನು ಮಾಡುತ್ತಾರೆ. ತಿರುಗಾಡಲು ಸಹ ಹೋಗುತ್ತಾರೆ. ನಾವು ಬಾಬಾರವರ ನೆನಪಂತೂ ಮಾಡುತ್ತೇವಲ್ಲವೇ? ನೀವು ಅರಿತಿರುವಿರಿ ಇವರ ರಥದಲ್ಲಿ ಬರುತ್ತಾರೆ ಎಂದು. ನೀವು ಹೇಳುವಿರಿ ಬಾಪ್ತಾದ ನಮ್ಮ ಜೊತೆ ಆಟವಾಡುತ್ತಾರೆ ಎಂದು. ಆಟದಲ್ಲಿಯೂ ಸಹ ಬಾಬಾ ನೆನಪು ಮಾಡುವ ಪುರುಷಾರ್ಥ ಮಾಡುತ್ತಾರೆ. ಬಾಬಾ ತಿಳಿಸುತ್ತಾರೆ, ನಾನು ಇವರ ರಥದ ಮೂಲಕ ಆಟವಾಡುತ್ತಿದ್ದೇನೆ ಎಂದು. ಚೈತನ್ಯದಲ್ಲಂತೂ ಇರುವರಲ್ಲವೇ? ಆದ್ದರಿಂದ ಇಂಥ ಚಿಂತನೆ ಇಟ್ಟುಕೊಳ್ಳಬೇಕು. ಇಂಥ ತಂದೆಯ ಮೇಲೆ ಬಲಿಯಾರಿಯ ಸಹ ಆಗಬೇಕು. ಭಕ್ತಿ ಮಾರ್ಗದಲ್ಲಿ ನೀವು ಹಾಡುತ್ತಾ ಬಂದಿದ್ದೀರಿ, ನಾನು ನಿನಗೆ ಬಲಿಯಾರಿಯಾಗಿ ಬಿಡುವೆನು. ಈಗ ತಂದೆ ಹೇಳುತ್ತಾರೆ, ನನ್ನನ್ನು ಈ ಒಂದು ಜನ್ಮಕ್ಕಾಗಿ ನಿಮ್ಮ ವಾರಿಸ್ ಮಾಡಿಕೊಂಡು ಬಿಡಿ. ಆಗ ನಾನು ನಿಮಗೆ 21 ಜನ್ಮಕ್ಕಾಗಿ ರಾಜ್ಯಭಾಗ್ಯವನ್ನು ನೀಡುತ್ತೇನೆ. ಈಗ ಇವರು ಆಜ್ಞೆ ನೀಡಿದರೂ ಸಹ ಆ ಸೂಚನೆಯಂತೆ ನಡೆಯಬೇಕು. ಅವರು ಸಹ ಹೇಗೆ ನೋಡುತ್ತಿರುತ್ತಾರೆ ಎಂದರಂತೆ ಸೂಚನೆಯನ್ನು ಕೊಡುತ್ತಾರೆ. ಡೈರೆಕ್ಷನ್ ಪ್ರಮಾಣ ನಡೆಯುವುದರಿಂದ ಮಮತ್ವ ಅಳಿಸಿ ಹೋಗುವುದು. ಆದರೆ ಭಯ ಬೀಳುತ್ತಾರೆ. ಬಾಬಾ ಹೇಳುತ್ತಾರೆ, ನೀವು ಬಲಿಯಾರಿಯಾಗದಿದ್ದರೆ ನಾವು ಹೇಗೆ ಆಸ್ತಿ ಕೊಡುವುದು? ನಿಮ್ಮ ಹಣವನ್ನು ಯಾರು ತೆಗೆದುಕೊಂಡು ಹೋಗುವುದಿಲ್ಲ ಹೇಳುತ್ತಾರೆ. ಒಳ್ಳೆಯದು, ನಿಮ್ಮ ಬಳಿ ಹಣ ಇದ್ದಲ್ಲಿ ಅದನ್ನು ಲಿಟರೇಚರ್ ಮಾಡಿಸುವಲ್ಲಿ ತೊಡಗಿ ಟ್ರಸ್ಟಿಯಾಗುವರಲ್ಲವೇ? ಬಾಬಾ ಸಲಹೆ ಕೊಡುತ್ತಿರುತ್ತಾರೆ. ಬಾಬಾರವರ ಬಳಿ ಏನಿದೆ ಅದೆಲ್ಲ ಮಕ್ಕಳಿಗಾಗಿದೆ. ಮಕ್ಕಳಿಂದ ಏನನ್ನೂ ಪಡೆಯುವುದಿಲ್ಲ. ಯುಕ್ತಿಯಿಂದ ತಿಳಿಸಿಕೊಡುತ್ತಾರೆ. ಕೇವಲ ಮಮತ್ವ ಅಳಿಸಿ ಹೋಗಬೇಕು. ಮೋಹವಶ ಬಹಳ ಕಠಿಣವಾಗಿದೆ. ಬಾಬಾ ಹೇಳುತ್ತಾರೆ, ನೀವು ಕೋತಿಗಳ ತರ ಅವರಲ್ಲಿ ಏಕೆ ಮೋಹವನ್ನು ನೀಡುವಿರಿ? ಮತ್ತೆ ಮನೆಯಲ್ಲಿ ಮಂದಿರ ಹೇಗೆ ಆಗುವುದು? ನಾನು ನಿಮ್ಮನ್ನು ಮಂಗತನದಿಂದ ಬಿಡಿಸಿ ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತೇನೆ. ನೀವು ಈ ಕಿಚಡಾಪಟ್ಟಿಯ ಮೇಲೆ ಮಮತ್ವ ಏಕೆ ಇಡುವಿರಿ? ಬಾಬಾ ಕೇವಲ ಮತ ನೀಡುತ್ತಾರೆ, ಹೇಗೆ ಸಂಭಾಲಿಸಬೇಕು ಎಂದು. ಆದರೂ ಬುದ್ಧಿಯಲ್ಲಿ ಕೊಡುವುದಿಲ್ಲ. ಇದೆಲ್ಲ ಬುದ್ಧಿಯ ಕೆಲಸವಾಗಿದೆ. ಬಾಬಾ ಸಲಹೆ ಕೊಡುತ್ತಾರೆ. ಅಮೃತ ವೇಳೆಯಲ್ಲಿಯೂ ಸಹ ಬಾಬಾನ ಜೊತೆ ಹೇಗೆ ಮಾತನಾಡುವುದು? ಬಾಬಾ ತಾವು ಬೇಹದ್ದಿನ ತಂದೆ ಟೀಚರ್ ಆಗಿರುವಿರಿ. ನೀವೇ ಈ ಬೇಹದ್ದಿನ ಪ್ರಪಂಚದ ಚರಿತ್ರೆ ಭೂಗೋಳವನ್ನು ತಿಳಿಸಬಲ್ಲಿರಿ. ಲಕ್ಷ್ಮೀನಾರಾಯಣರ 84 ಜನ್ಮಗಳ ಕಥೆಯನ್ನು ಈ ಪ್ರಪಂಚದಲ್ಲಿ ಯಾರೂ ಸಹ ತಿಳಿಸಿಲ್ಲ. ಜಗದಂಬೆಗೆ ಮಾತಾ ಮಾತಾ ಎಂದು ಸಹ ಹೇಳುವಿರಿ. ಅವರು ಯಾರು? ಸತ್ಯುಗದಲ್ಲಂತೂ ಆಗಲು ಸಾಧ್ಯವಿಲ್ಲ. ಅಲ್ಲಿನ ಮಹಾರಾಣಿ ಮಹಾರಾಜ ಅಂತೂ ಲಕ್ಷ್ಮೀನಾರಾಯಣ ಆಗಿದ್ದಾರೆ.
ಅವರಿಗೆ ಅವರದೇ ಆದ ಮಕ್ಕಳಿದ್ದಾರೆ. ಯಾರು ಸಿಂಹಾಸನದ ಮೇಲೆ ಕೂರುತ್ತಾರೆ, ನಾವು ಹೇಗೆ ಅವರ ಮಕ್ಕಳಾಗುತ್ತೇವೆ? ಯಾರು ಸಿಂಹಾಸನದ ಮೇಲೆ ಕೂರುತ್ತಾರೆ? ಈಗ ನಾವು ಅರಿತಿದ್ದೇವೆ. ಈ ಜಗದಂಬ ಬ್ರಾಹ್ಮಣಿಯರಾಗಿದ್ದಾರೆ. ಬ್ರಹ್ಮರ ಮಗಳು ಸರಸ್ವತಿ. ಮನುಷ್ಯರಿಗೆ ಈ ರಹಸ್ಯ ತಿಳಿದಿಲ್ಲ. ಬಾಬಾರವರ ನೆನಪಿನಲ್ಲಿ ಕುಳಿತುಕೊಳ್ಳುವ ನಿಯಮವನ್ನಿಟ್ಟುಕೊಳ್ಳಿ. ಇದು ಬಹಳ ಒಳ್ಳೆಯದು. ನಿಯಮ ಮಾಡಿದ್ದೇ ಆದರೆ ನಿಮಗೆ ಖುಷಿಯ ಪಾರ ಇರುತ್ತದೆ. ನಂತರ ಯಾವುದೇ ಕಷ್ಟ ಇರುವುದಿಲ್ಲ. ಹೇಳುವಿರಿ, ಒಬ್ಬ ತಂದೆಯ ಮಕ್ಕಳು ನಾವು ಸಹೋದರ ಸಹೋದರಿಯಾಗಿದ್ದೇವೆ. ಮತ್ತೆ ಕೊಳಕು ದೃಷ್ಟಿ ಇಟ್ಟಿದ್ದೇ ಆದರೆ ಕ್ರಿಮಿನಲ್ ಹಾಸ್ಟೆಲ್ ಆಗಿಬಿಡುವುದು. ನಶೆಯಲ್ಲಿಯೂ ಸಹ ಸತೋ ರಜೋ ತಮೋಗುಣಿ ಇರುವುದಲ್ಲವೇ? ತಮೋಗುಣಿ ನಶೆ ಏರಿದರೆ ಸಾಯಬೇಕಾಗುತ್ತೆ. ಇದನ್ನು ನಿಯಮವಾಗಿ ಮಾಡಿಕೊಳ್ಳಿ. ಸ್ವಲ್ಪ ಸಮಯವಾದರೂ ಬಾಬಾರವರ ನೆನಪು ಮಾಡಿ. ಬಾಬಾರವರ ಸೇವೆಯಲ್ಲಿ ಹೋಗಿ. ಆಮೇಲೆ ಮಾಯೆ ಬಿರುಗಾಳಿ ಬರುವುದಿಲ್ಲ. ಆ ನಶೆಯ ದಿನ ಪೂರ್ತಿ ನಡೆಯುತ್ತದೆ ಮತ್ತು ಅವಸ್ಥೆಯೂ ಸಹ ಬಹಳ ರಿಫೈನ್ ಆಗಿ ಓಡುತ್ತದೆ. ಯೋಗದಲ್ಲಿಯೂ ಸಹ ಲೈನ್ ಕ್ಲಿಯರ್ ಆಗಿರುವುದು. ಇಂತಿಂಥ ರೆಕಾರ್ಡುಗಳು ಸಹ ಬಹಳ ಚೆನ್ನಾಗಿದೆ. ರೆಕಾರ್ಡ್ ಕೇಳುತ್ತಿದ್ದರೆ ಕುಣಿಯಲು ಶುರು ಮಾಡುವಿರಿ. ರಿಪ್ರೆಸ್ ಆಗಿಬಿಡುವಿರಿ. 2, 4, 5 ರೆಕಾರ್ಡುಗಳು ಬಹಳ ಚೆನ್ನಾಗಿದೆ. ಬಡವರು ಸಹ ಬಾಬಾರವರ ಈ ಸೇವೆಯಲ್ಲಿ ತೊಡಗಿದ್ದೇ ಆದರೆ ಅವರಿಗೆ ಮಹಲ್ ಸಿಗಲು ಸಾಧ್ಯವಿದೆ. ಶಿವಬಾಬಾರವರ ಭಂಡಾರದಿಂದ ಎಲ್ಲವೂ ಸಿಗುತ್ತದೆ. ಸರ್ವೀಸೇಬಲ್ ಮಕ್ಕಳಿಗೆ ಬಾಬಾ ಏಕೆ ಕೊಡುವುದಿಲ್ಲ? ಶಿವಬಾಬಾರವರ ಭಂಡಾರ ಸದಾ ಭರ್ಪೂರಾಗಿರುವುದು. ಗೀತೆ ಆಗಿದೆಯಲ್ಲ, ಜ್ಞಾನ ಡ್ಯಾನ್ಸ್. ತಂದೆ ಬಂದು ಗೋಪಿಯರಿಂದ ಜ್ಞಾನದ ಡ್ಯಾನ್ಸ್ ಮಾಡಿಸುತ್ತಾರೆ. ಎಲ್ಲೇ ಕುಳಿತಿರಿ ಬಾಬಾರವರನ್ನು ನೆನಪು ಮಾಡುತ್ತೀರಿ. ಆಗ ಅವಸ್ಥೆ ಬಹಳ ಚೆನ್ನಾಗಿರುತ್ತದೆ. ಹೇಗೆ ಬಾಬಾ ಜ್ಞಾನ ಮತ್ತು ಯೋಗದ ನಶೆಯಲ್ಲಿರುತ್ತಾರೆ, ನೀವು ಮಕ್ಕಳಿಗೂ ಸಹ ಕಲಿಸುತ್ತಾರೆ. ಆಗ ಖುಷಿಯ ನಶೆ ಇರುವುದು. ಇಲ್ಲದೆ ಹೋದರೆ ಇಲ್ಲ. ಸಲ್ಲದ ಮಾತುಗಳಲ್ಲಿ ಇರುವುದರಿಂದ ನಂತರ ಅವಸ್ಥೆ ಕೆಟ್ಟು ಹೋಗುವುದು. ಬೆಳಗ್ಗೆ ಏಳುವುದು ಬಹಳ ಒಳ್ಳೆಯದು. ಬಾಬಾನ ನೆನಪಿನಲ್ಲಿ ಕುಳಿತು ಬಾಬಾರವರ ಜೊತೆ ಸಿಹಿಯಾದ ಮಾತುಗಳನ್ನಾಡಬೇಕು. ಭಾಷಣ ಮಾಡುವವರಂತೂ ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ. ಇಂದು ಇಂತಿಂಥ ಪಾಯಿಂಟ್ಸ್ ಮೇಲೆ ತಿಳಿಸಿ ಹೇಳೋಣ, ಹೀಗೆ ತಿಳಿಸಿ ಹೇಳೋಣ. ಬಾಪ್ತಾದವರಿಗೆ ಬಹಳ ಮಕ್ಕಳು ಕೇಳುತ್ತಾರೆ, ನಾವು ನೌಕರಿ ಬಿಡೋಣವೇ? ಆದರೆ ಬಾಬಾ ಹೇಳುತ್ತಾರೆ, ಮೊದಲು ಸೇವೆಯ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಿ. ಬಾಬಾರವರ ನೆನಪಿನ ಯುಕ್ತಿ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಸಿಗುತ್ತಾರೆ. ಅವರಿಗೆ ಈ ಅಭ್ಯಾಸವಾಗಿ ಬಿಡುತ್ತೆ. ಕೆಲವರಿಗಂತೂ ಬಾಬಾರ ನೆನಪು ಬಹಳ ಕಷ್ಟದಿಂದ ನೆನಪಿರುತ್ತೆ. ನೀವು ಕುಮಾರಿಯರ ಹೆಸರಂತೂ ಬಹಳ ಪ್ರಸಿದ್ಧವಾಗಿದೆ. ಕುಮಾರಿಯರಿಗೆ ಎಲ್ಲರೂ ಕಾಲಿಗೆ ಬೀಳುತ್ತಾರೆ. ನೀವು 21 ಜನ್ಮಕ್ಕಾಗಿ ಭಾರತದ ಸ್ವರಾಜ್ಯವನ್ನು ಕೊಡಿಸುವಿರಿ. ನಿಮ್ಮ ನೆನಪಾರ್ಥ ಮಂದಿರಗಳಿವೆ. ಕುಮಾರಿಯರ ಹೆಸರು ಸಹ ಪ್ರಸಿದ್ಧವಾಗಿದೆ ಇಲ್ಲವೇ? ಕುಮಾರಿಯರು ಅವರೇ ಆಗಿದ್ದಾರೆ. ಯಾರು 21 ಕುಲದ ಉದ್ಧಾರ ಮಾಡುತ್ತಾರೆ ಇದರ ಅರ್ಥವನ್ನು ಸಹ ತಿಳಿದುಕೊಳ್ಳುವ ಮಾತಾಗಿದೆ. ನೀವು ಮಕ್ಕಳು ಅರಿತಿರುವಿರಿ. ಇದು 5,000 ವರ್ಷಗಳ ರೀಲ್ ಆಗಿದೆ. ಏನೆಲ್ಲ ಪಾಸ್ ಆಯಿತು ಅದು ಡ್ರಾಮಾ, ತಪ್ಪಾದರೆ ಅದು ಡ್ರಾಮಾ. ನಂತರ ಮುಂದೆ ನಿಮ್ಮ ರಿಜಿಸ್ಟರ್ ಸರಿ ಮಾಡಿಕೊಳ್ಬೇಕಾಗಿದೆ. ಆಮೇಲೆ ರಿಜಿಸ್ಟರ್ ಕೆಡಬಾರದು. ಬಹಳ ದೊಡ್ಡ ಪರಿಶ್ರಮವಾಗಿದೆ. ಅದರಿಂದ ಇಷ್ಟು ಉನ್ನತವಾದ ಪದವಿ ಸಿಗುವುದು. ಬಾಬಾರವರ ಮಗು ಆದ ನಂತರ ಬಾಬಾ ಆಸ್ತಿಯನ್ನು ಕೊಡುತ್ತಾರೆ. ಸವತಿ ಮಕ್ಕಳಿಗಂತೂ ಆಸ್ತಿ ಕೊಡುವುದಿಲ್ಲ. ಸಹಾಯ ಮಾಡುವುದಂತೂ ನನ್ನ ಕರ್ತವ್ಯವಾಗಿದೆ. ಬುದ್ಧಿವಂತರು ಯಾರಿದ್ದಾರೆ ಅವರಿಗೆ ಪ್ರತಿ ಮಾತಿನಲ್ಲಿ ಸಹಾಯ ಬಿಡುತ್ತಾರೆ. ಬುದ್ಧಿವಂತರು ಯಾರಿದ್ದಾರೆ ಅವರಿಗೆ ಪ್ರತಿ ಮಾತಿನಲ್ಲಿ ಸಹಾಯ ಮಾಡುತ್ತಾರೆ. ತಂದೆಯನ್ನು ನೋಡಿ ಎಷ್ಟು ಸಹಾಯ ಮಾಡುತ್ತಾರೆ. ಸಾಹಸ ಮನುಷ್ಯರದು, ಸಹಾಯ ಭಗವಂತನದು. ಹಿಮ್ಮತ್ತೆ ಬಚ್ಚೆ ಮದದ್ ಎ ಖುದಾ. ಮಾಯೆ ಮೇಲೆ ಜಯ ಸಾಧಿಸಲು ಸಹ ಶಕ್ತಿಯ ಅವಶ್ಯಕತೆ ಇದೆ. ಒಬ್ಬ ಆತ್ಮೀಯ ತಂದೆಯನ್ನು ನೆನಪು ಮಾಡಬೇಕು. ಬೇರೆ ಎಲ್ಲರ ಸಂಘ ಬಿಟ್ಟು ಒಬ್ಬರ ಸಂಘ ಜೋಡಿಸಬೇಕು. ಬಾಬಾ ಜ್ಞಾನಸಾಗರಾಗಿದ್ದಾರೆ. ಅವರು ತಿಳಿಸುತ್ತಾರೆ,
ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ, ಮಾತನಾಡುತ್ತೇನೆ. ಬೇರೆಯವರು ಯಾರೂ ನಾನು ತಂದೆ, ಟೀಚರ್ ಮತ್ತು ಸದ್ಗುರು ಆಗಿದ್ದೇನೆ ಎಂದು ಹೀಗೆ ಹೇಳಲು ಸಾಧ್ಯವಿಲ್ಲ. ಬ್ರಹ್ಮ, ವಿಷ್ಣು, ಶಂಕರ್ ರಚಯಿತನಾಗಿದ್ದಾನೆ. ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿರುವಿರಿ, ಒಳ್ಳೆಯದು. ಮಧುರಾತಿ ಮಧುರದಲ್ಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪೀತ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को यादगार और गुड मॉर्निंग और नमस्ते नमस्ते नमस्ते. शुक्रिया बाबा शुक्रिया, ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸರ್. 1ನೇ ಪಾಯಿಂಟ್, ಹಳೆಯ ಕಸದ ಮೇಲೆ ಮಮತ್ವ ಇಡಬಾರದು. ತಂದೆಯ ಸೂಚನೆ ಮೇಲೆ ನಡೆದು ತಮ್ಮ ಮಮತ್ವವನ್ನು ಅಳಿಸಿ ಹಾಕಬೇಕು, ಟ್ರಸ್ಟಿಯಾಗಿ ಇರಬೇಕು. 2ನೇ ಪಾಯಿಂಟ್, ಈ ಅಂತಿಮ ಜನ್ಮದಲ್ಲಿ ಭಗವಂತನನ್ನು ತಮ್ಮ ವಾರಿಸ್ ಮಾಡಿಕೊಂಡು ಅವರ ಮೇಲೆ ಬಲಿಹಾರಿಯಾಗಬೇಕು. ಆಗ 21 ಜನ್ಮಗಳಿಗೆ ರಾಜ್ಯ ಭಾಗ್ಯ ಸಿಗುವುದು. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಸೇವೆ ಮಾಡಬೇಕು, ನಶೆಯಲ್ಲಿರಬೇಕು. ರಿಜಿಸ್ಟರ್ ಎಂದು ಕೆಟ್ಟು ಹೋಗಬಾರದು. ಇವರ ಬಗ್ಗೆ ಗಮನ ಕೊಡಬೇಕು. ವರದಾನ: ಪ್ರತ್ಯಕ್ಷ ಫಲದ ಮೂಲಕ ಅತೀಂದ್ರಿಯ ಸುಖದ ಅನುಭೂತಿ ಮಾಡಿಸುವ ನಿಸ್ವಾರ್ಥ ಸೇವಾಧಾರಿಗಳ ವಿವರಣೆಯಾಗಿದೆ. ಸತ್ಯಯುಗದಲ್ಲಿ ಸಂಗಮದ ಕರ್ಮದ ಫಲ ದೊರಕುವುದು, ಆದರೆ ಇಲ್ಲಿ ತಂದೆಯರಾಗುವುದರಿಂದ ಪ್ರತ್ಯಕ್ಷ ಫಲ ಆಸ್ತಿಯ ರೂಪದಲ್ಲಿ ದೊರಕುವುದು. ಸೇವೆ ಮಾಡಿದೊಡನೆ ಮತ್ತು ಸೇವೆ ಮಾಡುವುದರಿಂದ ಜೊತೆ ಜೊತೆ ಖುಷಿ ಸಿಗುವುದು. ಯಾರು ನೆನಪಿನಲ್ಲಿರುತ್ತಾ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡುವರು ಅವರಿಗೆ ಸೇವೆಯ ಪ್ರತ್ಯಕ್ಷ ಫಲ ಅವಶ್ಯವಾಗಿ ಸಿಗುವುದು. ಪ್ರತ್ಯಕ್ಷ ಫಲವೇ ತಾಜಾ ಫಲವಾಗಿದೆ. ಯಾವುದು ಸದಾಕಾಲಕ್ಕೆ ಆರೋಗ್ಯವಂತರನ್ನಾಗಿ ಮಾಡಿ ಬಿಡುವುದು. ಯೋಗಯುಕ್ತ ಯಥಾರ್ಥ ಸೇವೆಯ ಸಫಲತೆಯಾಗಿದೆ. ಯೋಗಯುಕ್ತ ಯಥಾರ್ಥ ಸೇವೆಯ ಸಫಲತೆಯಾಗಿದೆ. ಖುಷಿ, ಅತೀಂದ್ರಿಯ ಸುಖ ಮತ್ತು ಡಬಲ್ ಲೈಟ್ ನಶೆ ಅನುಭೂತಿ. ಸ್ಲೋಗನ್ ಆಗಿದೆ: ವಿಶೇಷ ಆತ್ಮರು ಅವರೇ ಆಗಿದ್ದಾರೆ ಯಾರು ತಮ್ಮ ಚಲನೆಯ ಮೂಲಕ ಆತ್ಮೀಯ ಘನತೆಯ ಬೆಳಕು ಮತ್ತು ಹೊಳಪಿನ ಅನುಭವ ಮಾಡಿಸುವಂತವರು. ಓಂ ಶಾಂತಿ.